ಪೇಪರ್ ಓದೋಕ್ಕೆ ಬೇಜಾರು. ಎಲ್ಲಿ ನೋಡಿದ್ರು ಕೊಲೆ, ಸುಲಿಗೆ, ದರೋಡೆ, ಬರೀ ಪೇಪರ್ನಿಗೆ ಇವೇ ಸುದ್ದಿ ಆಗಿಬಿಟ್ಟು ಈಗಿನ ಸುಗ್ಗಿನ ಏ ನಿಲ್ಲ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದಪ್ಪ? ಇದು ಮನೆಗೆ ಬರೋ ಹೊತ್ತೇನು? ನಮ್ಮ ಫ್ರೆಂಡ್ಸು ಪಾರ್ಟಿ ಮಾಡಿದ್ರು, ಅದಕ್ಕೆ ಹೋಗಿದ್ದೆ. ಅಲ್ಲದೆ ನೀನಿರೋ ಹುಟ್ಟು ನೋಡಲ್ಲ, ಅದೇನದು ಓದ್ ಗಡ್ಡ ಆಯ್ತಲ್ಲ, ರಬ್ಬರ್ ಬ್ಯಾಂಡೆಲ್ಲ ಆಯ್ತು ಬಂದೆ ಅಂತ. ಹಾಂ, ನೋಡು, ನಿನ್ನ ವಯಸ್ಸಿನ ಹುಡುಗರು ಎಲ್ಲ ದುಡಿತದ, ನೀನು ಮಾತ್ರ ಆ ದೇವರಿಗೆ ಗುಡಿ ಬಿಡ್ತಾರೆ ನೋಡು, ಹಂಗೆ ಊರು ಬೀದಿ ಬೀದಿ ಸುತ್ತದಿ. ನಿಮ್ಮ ಅಪ್ಪನಿಗೂ ವಯಸ್ಸಾಯ್ತು ಕಣ್ಣು, ನೋಡು, ಕಿವಿ ಕೇಳಲ್ಲ, ಕಣ್ಣು ಮಂಜಾಗ್ತದೆ. ಅದಕ್ಕೆ ನಾನೇನು ಮಾಡಲಿ? ಮೊದಲು ನೀನು ಅವ್ರ ಥರ ದುಡಿಯೋದನ್ನು ಕಲಿ. ಅದಕ್ಕೆ ನನಗೊಂದು ಮದುವೆ ಮಾಡಿಬಿಡು, ನಾನು ದುಡಿತೀನಿ ಅವ್ರಂಗೆ. ಏನ ನಿನಗೆ ಮದುವೆ ಮಾಡ್ಬೇಕ? ಅಲ್ಲೋ, ನಿನ್ನ ಹತ್ರ ಏನೈತಂತ ನಾನು ಮದುವೆ ಮಾಡಲಿ ಹೇಳು? ಓ ಯಾಕಪ್ಪ, ನನಗೆ ಮದುವೆ ಆಗೋ ಅರ್ಹತೆ ಇಲ್ಲೇನು? ಎಲ್ಲ ಲಕ್ಷಣಗಳು ನನಗದಪ್ಪೆ. ಮೊದಲು ಮದುವೆ ಮಾಡು. ಹೌದಪ್ಪ, ನೀನು ಹೇಳ್ತಿರೋದೆಲ್ಲ ನಿಜನೇ. ಆದರೆ ನಿನ್ನ ಹತ್ರ ದುಡಿಮೆ ಅನ್ನೋದು ಏನಾಯಿತು? ಯಾಕಪ್ಪ, ನೀನು ಮಾಡಿರೋ ಆಸ್ತಿ ನನಗೆ ತಾನೆ ಬಿಡು, ಅದ್ರಾಗ ಜೀವನ ಮಾಡಿ ನಾನು ಯಾಕೆ ದುಡಿಬೇಕು? ಏನಂತೆ? ಅಪ್ಪನ ಆಸ್ತಿಯಲ್ಲಿ ಬದುಕ್ತಿ ಅಂತ ಹೇಳ್ತದೆಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲನ? ಯಾಕಪ್ಪ, ನೀನು ನಮ್ಮ ಅಜ್ಜನ ಆಸ್ತಿ ಬದುಕಿರ್ತಾನೆ. ಓಹೋ, ನಿಜಪ್ಪ, ನಿನ್ನ ಮಾತು ನಿಜ. ನಿಮ್ಮ ಅಜ್ಜನ ಆಸ್ತಿಯಲ್ಲೇ ನಾನು ಬದುಕಿದ್ದು ನಿಜ. ಆದರೆ ನೋಡು, ನನ್ನದು ಅಂತ ಈ ಮನೆ ಕಟ್ಟಿದ್ದೀನಿ, ಒಂದು ಸ್ವಲ್ಪ ನಿಮ್ಮ ಪಾಡಿಗೆ ದುಡ್ಡಿಟ್ಟಿದ್ದೀನಿ. ಆ ರೀತಿ ಏನಾದರೂ ಮಾಡ್ಕೊಳ್ಳು. ಎಲ್ಲ ಸುಳ್ಳು. ನನ್ನ ಹತ್ರ ನೀನು ಸುಳ್ಳು ಹೇಳಕ್ಕೆ ಬರಬೇಡ. ನಾನು ಹೇಳ್ತಿರೋ ಸುಳ್ಳ? ಹಾಗಾದರೆ ನಂದು ಸ್ವಂತ ದುಡ್ಡು ಕಟ್ಸಿರೋದು ಈ ಮನೆ ಸುಳ್ಳ? ನಿಮ್ಮ ಹೆಸರಿಗೆ ದುಡ್ಡಿಟ್ಟಿರೋದು ಸುಳ್ಳ? ಗೊತ್ತಾಯ್ತು ನನಗೆ. ನೀನು ಅವತ್ತು ಅಮ್ಮನ ಹತ್ರ ಮಾತಾಡ್ತಿದ್ನಲ್ಲ, ಎಲ್ಲ ನಾನು ಕೇಳಿಸ್ಕೊಂಡಿದ್ನಿ. ಓ, ಇಲ್ಲೈತೆ ಮ್ಯಾಟ್ರ್. ಹೇಳಪ್ಪ, ನಿಮ್ಮ ಅಮ್ಮನ ಹತ್ರ ನಾನು ಏನು ಮಾತಾಡಿದೆ ಅದೇ ನೀನು ಕೇಳಿಸ್ಕೊಂಡೆ, ಹೇಳು. ಆವತ್ತು ಆ ದಿನ ಅಮ್ಮನ ಹತ್ರ ನೀನೇನು ಹೇಳ್ತಿದ್ದೆ? ನೀನು ಮದುವೆಯಾಗಿ ಈ ಮನೆಗೆ ಕಾಲಿಟ್ಟ ಗಳಿಗಿಂದ ಕಣೆ ನನಗೆ ಈ ಶ್ರೀಮಂತಿಕೆ ಸಿರುವಂತಿಕೆ ಅಂತ ಬಂದದ್ದು. ಹಾಗಾದರೆ ನನಗೆ ಮದುವೆ ಮಾಡಿ ನನ್ನ ಹೆಂಡತಿ ಕಾಲುಗಳಿಂದ ನನಗೂ ಗುಣ ಬರುತ್ತೆ, ನನಗೆ ಸಿರಿ ಸಂಪತ್ತಿಗೆ ಬರ್ತದೆ. ಅಲ್ಲ ಬಡ್ಡಿ ಮಗ, ನನಗೆ ಬತ್ತಿ ಇಟ್ಟು ಹೋಗ್ಬಿಟ್ನಲ್ಲಪ್ಪ ಇವನು ಶಿವ.